ನಮಸ್ಕಾರ ಭಕ್ತರೇ. ಯಾವ ದೇವಾಲಯದಲ್ಲಿ ಹೇಗೆ ನಮಸ್ಕಾರ ಮಾಡಬೇಕು, ಎಷ್ಟು ಪ್ರದಕ್ಷಿಣೆ ಹಾಕಬೇಕು, ಯಾವ ಪೂಜೆ ಮಾಡಿದರೆ ಹೆಚ್ಚು ಫಲ ಸಿಗುತ್ತದೆ, ಇಂದು ಈ ಎಲ್ಲ ಮಾಹಿತಿಯನ್ನು ಸರಳವಾಗಿ ತಿಳಿದುಕೊಳ್ಳೋಣ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ನಮಸ್ಕಾರ ಭಕ್ತರೇ. ಈಗ ಪ್ರತಿ ದೇವರ ದೇವಾಲಯದಲ್ಲಿ ಪ್ರವೇಶದಿಂದ ಹೊರ ಬರುವವರೆಗೆ ಯಾವ ಕ್ರಮವನ್ನು ಅನುಸರಿಸಬೇಕು ಎಂಬುದನ್ನು ಒಂದೊಂದಾಗಿ ನೋಡೋಣ. ಶಿವ ದೇವಾಲಯ. 1. ಪಾದರಕ್ಷೆ ಬಿಟ್ಟು ದೇವಾಲಯ ಪ್ರವೇಶಿಸಿ. ಗೋಪುರಕ್ಕೆ ನಮಸ್ಕಾರ ಮಾಡಿ. ಧ್ವಜಸ್ತಂಭ ಮತ್ತು ಬಲಿಪೀಠಕ್ಕೆ ನಮಸ್ಕಾರ ಮಾಡಿ. ಮೊದಲು ನಂದಿ ದೇವರ ದರ್ಶನ ಪಡೆಯಿರಿ. ನಂದಿಗೆ ನಮಸ್ಕಾರ ಮಾಡಿ ಶಿವಲಿಂಗದ ಸನ್ನಿಧಿಗೆ ಹೋಗಿ ಓಂ ನಮಃ ಶಿವಾಯ ಜಪಿಸಿ ಬಿಲ್ವಪತ್ರೆ, ಹೂವು ಅಥವಾ ನೀರನ್ನು ಅರ್ಪಿಸಿ ಶಿವನ ದರ್ಶನ ಮಾಡಿ ಪ್ರಾರ್ಥನೆ ಸಲ್ಲಿಸಿ 3 ಪ್ರದಕ್ಷಿಣೆ ಮಾಡಿ ಪಾರ್ವತಿ, ಗಣಪತಿ, ಸುಬ್ರಹ್ಮಣ್ಯ, ನವಗ್ರಹ ದರ್ಶನ ಪಡೆಯಿರಿ. ತೀರ್ಥ ಮತ್ತು ಪ್ರಸಾದ ಸ್ವೀಕರಿಸಿ ಶಿವನಿಗೆ ಅಂತಿಮ ನಮಸ್ಕಾರ ಮಾಡಿ ಹೊರಬನ್ನಿ. ವಿಷ್ಣು ದೇವಾಲಯ. ದೇವಾಲಯ ಪ್ರವೇಶಿಸಿ ಗೋಪುರಕ್ಕೆ ನಮಸ್ಕಾರ ಮಾಡಿ. ಧ್ವಜಸ್ತಂಭಕ್ಕೆ ನಮಸ್ಕಾರ ಮಾಡಿ ಗರುಡ ದೇವರ ದರ್ಶನ ಪಡೆಯಿರಿ. ಶ್ರೀಮನ್ನಾರಾಯಣನ ಸನ್ನಿಧಿಗೆ ಹೋಗಿ ಓಂ ನಮೋ ನಾರಾಯಣಾಯ ಜಪಿಸಿ ತುಳಸಿ ಅರ್ಪಿಸಿ ಭಕ್ತಿಯಿಂದ ದರ್ಶನ ಪಡೆಯಿರಿ. 4 ಪ್ರದಕ್ಷಿಣೆ ಮಾಡಿ ಲಕ್ಷ್ಮೀ ದೇವಿ ಸನ್ನಿಧಿ ಇದ್ದರೆ ದರ್ಶನ ಪಡೆಯಿರಿ. ತೀರ್ಥ ಪ್ರಸಾದ ಸ್ವೀಕರಿಸಿ ಅಂತಿಮ ನಮಸ್ಕಾರ ಮಾಡಿ ಬನ್ನಿ. ವೆಂಕಟೇಶ್ವರ ಸ್ವಾಮಿ ದೇವಾಲಯ. ದೇವಾಲಯ ಪ್ರವೇಶಿಸಿ ಗೋಪುರ ಮತ್ತು ಧ್ವಜಸ್ತಂಭಕ್ಕೆ ನಮಸ್ಕಾರ ಮಾಡಿ ಗೋವಿಂದ ಗೋವಿಂದ ಎಂದು ನಾಮಸ್ಮರಣೆ ಮಾಡಿ ಸ್ವಾಮಿಯ ದರ್ಶನ ಪಡೆಯಿರಿ. ತುಳಸಿ ಅರ್ಪಿಸಿ ಪ್ರಾರ್ಥನೆ ಸಲ್ಲಿಸಿ 4 ಪ್ರದಕ್ಷಿಣೆ ಮಾಡಿ ತೀರ್ಥ ಮತ್ತು ಪ್ರಸಾದ ಸ್ವೀಕರಿಸಿ ಮತ್ತೊಮ್ಮೆ ನಮಸ್ಕಾರ ಮಾಡಿ ಹೊರಬನ್ನಿ. ಗಣಪತಿ ದೇವಾಲಯ. ದೇವಾಲಯ ಪ್ರವೇಶಿಸಿ ಗಣಪತಿಗೆ ಕೈ ಮುಗಿದು ನಮಸ್ಕಾರ ಮಾಡಿ ದುರ್ವೆ ಅಥವಾ ಮೋದಕ ಅರ್ಪಿಸಿ ಓಂ ಗಂ ಗಣಪತೆ ನಮಃ ಜಪಿಸಿ ದರ್ಶನ ಪಡೆಯಿರಿ. 3 ಪ್ರದಕ್ಷಿಣೆ ಮಾಡಿ ಪ್ರಸಾದ ಸ್ವೀಕರಿಸಿ ನಮಸ್ಕಾರ ಮಾಡಿ ಹೊರಬನ್ನಿ. ಹನುಮಾನ್ ದೇವಾಲಯ. ದೇವಾಲಯ ಪ್ರವೇಶಿಸಿ ರಾಮನಾಮ ಸ್ಮರಣೆ ಮಾಡಿ ಹನುಮಂತನ ದರ್ಶನ ಪಡೆಯಿರಿ. ಓಂ ಹನುಮತೆ ನಮಃ ಜಪಿಸಿ ಪ್ರಾರ್ಥನೆ ಸಲ್ಲಿಸಿ 3, 5 ಅಥವಾ 11 ಪ್ರದಕ್ಷಿಣೆ ಮಾಡಿ ಪ್ರಸಾದ ಸ್ವೀಕರಿಸಿ ಹನುಮಂತನಿಗೆ ನಮಸ್ಕಾರ ಮಾಡಿ ಹೊರಬನ್ನಿ. ದುರ್ಗಾದೇವಿ ದೇವಾಲಯ. ದೇವಾಲಯ ಪ್ರವೇಶಿಸಿ ತಾಯಿ ದೇವಿಗೆ ನಮಸ್ಕಾರ ಮಾಡಿ ಕುಂಕುಮ ಮತ್ತು ಹೂವು ಅರ್ಪಿಸಿ ದೇವಿಯ ದರ್ಶನ ಪಡೆಯಿರಿ. ಶಕ್ತಿ ಮತ್ತು ರಕ್ಷಣೆಗೆ ಪ್ರಾರ್ಥಿಸಿ 3 ಪ್ರದಕ್ಷಿಣೆ ಮಾಡಿ ಪ್ರಸಾದ ಸ್ವೀಕರಿಸಿ ಅಂತಿಮ ನಮಸ್ಕಾರ ಮಾಡಿ ಹೊರಬನ್ನಿ. ಮಹಾಲಕ್ಷ್ಮಿ ದೇವಾಲಯ. ದೇವಾಲಯ ಪ್ರವೇಶಿಸಿ ಲಕ್ಷ್ಮೀ ದೇವಿಗೆ ನಮಸ್ಕಾರ ಮಾಡಿ ಹೂವು ಅಥವಾ ಕಮಲ ಅರ್ಪಿಸಿ ಐಶ್ವರ್ಯ ಮತ್ತು ಸಮೃದ್ಧಿಗಾಗಿ ಪ್ರಾರ್ಥಿಸಿ ದರ್ಶನ ಪಡೆಯಿರಿ. 3 ಪ್ರದಕ್ಷಿಣೆ ಮಾಡಿ ಪ್ರಸಾದ ಸ್ವೀಕರಿಸಿ ನಮಸ್ಕಾರ ಮಾಡಿ ಹೊರಬನ್ನಿ. ಸರಸ್ವತಿ ದೇವಾಲಯ. ದೇವಾಲಯ ಪ್ರವೇಶಿಸಿ ಸರಸ್ವತಿ ದೇವಿಗೆ ನಮಸ್ಕಾರ ಮಾಡಿ ವಿದ್ಯೆ ಮತ್ತು ಜ್ಞಾನಕ್ಕಾಗಿ ಪ್ರಾರ್ಥಿಸಿ ಪುಸ್ತಕ ಅಥವಾ ಪೆನ್ನಿಗೆ ಆಶೀರ್ವಾದ ಪಡೆಯಿರಿ. ದರ್ಶನ ಪಡೆಯಿರಿ. 3 ಪ್ರದಕ್ಷಿಣೆ ಮಾಡಿ ಪ್ರಸಾದ ಸ್ವೀಕರಿಸಿ ನಮಸ್ಕಾರ ಮಾಡಿ ಹೊರಬನ್ನಿ. ಸುಬ್ರಹ್ಮಣ್ಯ ದೇವಾಲಯ. ದೇವಾಲಯ ಪ್ರವೇಶಿಸಿ ಸ್ವಾಮಿಗೆ ನಮಸ್ಕಾರ ಮಾಡಿ ಹೂವು ಅರ್ಪಿಸಿ ಜ್ಞಾನ, ಧೈರ್ಯ ಮತ್ತು ವಿಜಯಕ್ಕಾಗಿ ಪ್ರಾರ್ಥಿಸಿ ದರ್ಶನ ಪಡೆಯಿರಿ. 6 ಪ್ರದಕ್ಷಿಣೆ ಮಾಡಿ ಪ್ರಸಾದ ಸ್ವೀಕರಿಸಿ ಅಂತಿಮ ನಮಸ್ಕಾರ ಮಾಡಿ ಹೊರಬನ್ನಿ. ನಾಗ ದೇವಾಲಯ. ದೇವಾಲಯ ಪ್ರವೇಶಿಸಿ ನಾಗದೇವರಿಗೆ ನಮಸ್ಕಾರ ಮಾಡಿ ಭಕ್ತಿಯಿಂದ ಪ್ರಾರ್ಥಿಸಿ ದರ್ಶನ ಪಡೆಯಿರಿ. 3 ಅಥವಾ 9 ಪ್ರದಕ್ಷಿಣೆ ಮಾಡಿ ಪ್ರಸಾದ ಅಥವಾ ತೀರ್ಥ ಸ್ವೀಕರಿಸಿ ನಮಸ್ಕಾರ ಮಾಡಿ ಹೊರಬನ್ನಿ. ಸೂರ್ಯ ದೇವಾಲಯ. ದೇವಾಲಯ ಪ್ರವೇಶಿಸಿ ಸೂರ್ಯ ದೇವರಿಗೆ ನಮಸ್ಕಾರ ಮಾಡಿ ಆರೋಗ್ಯ ಮತ್ತು ಶಕ್ತಿಗಾಗಿ ಪ್ರಾರ್ಥಿಸಿ ದರ್ಶನ ಪಡೆಯಿರಿ. 7 ಪ್ರದಕ್ಷಿಣೆ ಮಾಡಿ ಪ್ರಸಾದ ಸ್ವೀಕರಿಸಿ ಅಂತಿಮ ನಮಸ್ಕಾರ ಮಾಡಿ ಹೊರಬನ್ನಿ. ಯಾವ ದೇವಾಲಯವಾಗಿರಲಿ ಕೊನೆಯಲ್ಲಿ ದೇವರಿಗೆ ಕೃತಜ್ಞತೆ ಸಲ್ಲಿಸಿ ಹೊರಬರುವುದು ಅತ್ಯಂತ ಮುಖ್ಯ. ಭಕ್ತಿಯಿಂದ ಮಾಡಿದ ಒಂದು ನಮಸ್ಕಾರವೇ 1000 ಪೂಜೆಗಳಿಗೆ ಸಮಾನ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಭೇಟಿಯಾಗೋಣ ಮತ್ತೊಂದು ಭಕ್ತಿ ಮತ್ತು ಆಧ್ಯಾತ್ಮಿಕ ವಿಡಿಯೋದಲ್ಲಿ. ಧನ್ಯವಾದಗಳು. ಜೈ ಶ್ರೀರಾಮ್.